ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಸ್ವಲ್ಪ ಬೇಸರ ಆಗ್ಬೋದು, ಆದ್ರೆ ಬೇಸರ ಆದ್ರೂ ಪರವಾಗಿಲ್ಲ. ಯಾಕಂತ ಹೇಳಿದ್ರೆ ಸ್ಥಳೀಯ ಮಾಧ್ಯಮಗಳು ಈ ತಪ್ಪುಗಳನ್ನ ಮಾಡ್ತಾ ಇಲ್ಲ. ಆದ್ರೆ ಎಸ್ಪೆಷಲಿ ನ್ಯಾಷನಲ್ ಮತ್ತು ಸ್ಟೇಟ್ ಮೀಡಿಯಾಗಳು ಮಾಡ್ತಾ ಇರುವಂತಹ ಒಂದು ಮಿಸ್ಟೇಕ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ನವರೇ ಹೇಳ್ಕೊಂಡಿದ್ದಾರೆ. ಆದ್ರೂ ಕೂಡ ನಾವು ಯಾಕೆ ಈ ತಪ್ಪುಗಳನ್ನ ಮರುಕಳಿಸ್ತಾ ಇದ್ದೇವೆ? ಹಲವಾರು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ. ಅಟ್ಯಾಕ್ ಮುಂಬೈ ಮೇಲೆ ನಡೆದಾಗ್ಲೂ ಕೂಡ ಮಾಧ್ಯಮದವರು ಮಾಡಿದ ತಪ್ಪಿನಿಂದಾಗಿಯೇ ನಾವು ಇನ್ನೂ ಕೂಡ ಪಾಠ ಕಲ್ತಿಲ್ಲ ಅಂತ ಹೇಳಿದ್ರೆ, ಈಗ ನಾವು ಕಳೆದ 2 ದಿವಸಗಳಿಂದ ಗಮನಿಸ್ತಾ ಇದ್ದೇವೆ, ಒಂದಷ್ಟು ನಿವೃತ್ತ ಸೇನಾನಿಗಳನ್ನ ಅಥವಾ ಇನ್ಯಾರನ್ನು ಕೂತ್ಕೊಳ್ಳಿಸಿಕೊಂಡು ನಮ್ಮ ಡಿಫೆನ್ಸಿನ ಟಾಪ್ ಸೀಕ್ರೆಟ್ ಗಳನ್ನ ರಿವೀಲ್ ಮಾಡಿ ಕೊಡ್ತಾ ಇದ್ದೇವೆ. S-400 ಏನು, ಅಥವಾ ನಮ್ಮ ಹತ್ರ ಬತ್ತಳಿಕೆಗಳು ಯಾವುದು ಇದೆ, ಯಾವ ರೀತಿ ಅಟ್ಯಾಕ್ ಆಗುತ್ತೆ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದೇವೆ, ನಮ್ಮವರು ಯಾವ್ಯಾವ ಬಂಕರ್ಗಳಲ್ಲಿ ಸುರಕ್ಷಿತರಾಗಿದ್ದಾರೆ. ಬಂಕರ್ಗಳು ಇಡೋದು ಯಾಕೆ ಸ್ವಾಮಿ? ಅದು ಟಾಪ್ ಸೀಕ್ರೆಟ್, ಯಾರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ನಾವು ಈ ಸ್ಥಳದಲ್ಲಿ ಸುರಕ್ಷಿತರಾಗಿದ್ದೇವೆ ಅಂತ ಹೇಳಿ ಲೈವ್ ರಿಪೋರ್ಟಿಂಗ್ ಮೂಲಕ ತೋರಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮಗೆ ಹಾಗಿದ್ರೆ ದೇಶಭಕ್ತಿ ಇಲ್ವಾ? ದೇಶಭಕ್ತಿ ಬಗ್ಗೆ ಮಾತಾಡುವಂತಹ ರಾಷ್ಟ್ರೀಯ ಮತ್ತು ರಾಜ್ಯದ ಸುದ್ದಿವಾಹಿನಿಗಳೇ, ನಿಮಗೆ ಈ ಟೈಮ್ನಲ್ಲೂ ಕೂಡ TRP ಅಗತ್ಯತೆ ಇದೆನಾ? ಹೌದಪ್ಪ, ಮಾಹಿತಿ ಕೊಡ್ಲೇಬೇಕು. ಬೆಳಗ್ಗೆ ಒಂದು 8 ಗಂಟೆಗೆ ಬ್ರೀಫ್ ಮಾಡಿ, ಮಧ್ಯಾಹ್ನ ಒಂದು 1 ಗಂಟೆಗೆ ಚಂದದ್ದು ಸುದ್ದಿ ಕೊಡಿ, ರಾತ್ರಿ ಒಂದು 8 ಗಂಟೆಗೆ ಕ್ಲಿಯರ್ ಕಟ್ ಆದ ಇನ್ಫಾರ್ಮೇಶನ್ ಅನ್ನ ಕೊಡಿ. ಹಿಂದಿನ ಕಾಲದಲ್ಲಿ ನಡೀತಾ ಇರಲಿಲ್ಲ. 1 ಗಂಟೆಯ ಸುದ್ದಿ, ಬೊಬ್ಬೆ ಇಲ್ಲ, ಕಿರುಚಾಟ ಇಲ್ಲ, ಚಂದವಾಗಿ ಒಂದು ನ್ಯೂಸ್ ಅನ್ನ ಪ್ರೆಸೆಂಟ್ ಮಾಡಿ ಜನರಿಗೆ ಮಾಹಿತಿಯನ್ನ ಕೊಡುವಂಥದ್ದು. ಅದು ಬಿಟ್ಟು ನಮ್ಮ ಸೇನೆಯ ಟಾಪ್ ಲೆವೆಲ್ ಸೀಕ್ರೆಟ್ ಸ್ವತಃ ನಮ್ಮ ಇಂಡಿಯನ್ ಆರ್ಮಿ ಕೂಡ ರಿಕ್ವೆಸ್ಟ್ ಮಾಡಿದೆ. ಇವತ್ತು ಮಿನಿಸ್ಟ್ರಿ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ದಯವಿಟ್ಟು ಇದನ್ನ ನಿಲ್ಲಿಸಿ ಅಂತ ಹೇಳಿ. ಈ ಸಂದರ್ಭದಲ್ಲಿ ನಾವು ನಮ್ಮ ಸೈನಿಕರಿಗೆ ನಮ್ಮ ಬೆಳಗ್ಗೆ ಮತ್ತು ಸಂಜೆಯ ಪ್ರಾರ್ಥನೆಯಲ್ಲಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಯಾವಾಗಲೂ ನಮ್ಮ ಕುಟುಂಬದವರಿಗೆ ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ, ಆದ್ರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮಗೋಸ್ಕರ ಹೋರಾಡ್ತಿರುವವರಿಗಾಗಿ ನಮ್ಮ ಒಂದು ಪ್ರೇಯರ್ ಇರಲಿ. ಅದನ್ನ ಬಿಟ್ಟು ನಮ್ಮ ಬತ್ತಳಿಕೆಯಲ್ಲಿ ಅದು ಇದೆ, ನಮ್ಮ ಬತ್ತಳಿಕೆಯಲ್ಲಿ ಇದು ಇದೆ, ನಮ್ಮ ಮುಂದಿನ ಪ್ಲಾನ್ ಅದಾಗಿದೆ, ಇದಾಗಿದೆ, ನಾವು ಈ ಬಂಕರ್ಗಳಲ್ಲಿ ಸೇಫ್ ಆಗಿದ್ದೇವೆ, ನಮ್ಮ ಸೀಕ್ರೆಟ್ಗಳನ್ನ ಶತ್ರು ರಾಷ್ಟ್ರಕ್ಕೆ ಬಿಟ್ಕೊಡುವ ರಿಪೋರ್ಟ್ನ ಅಗತ್ಯತೆಗಳು ಇದೆನಾ?